ಉಕ್ಕು ವಲಯದ ಡಿಜಿಟಲೀಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿಂದು ನಡೆದ ಚಿಂತನ ಶಿಬಿರದಲ್ಲಿ ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು. ಈ ವೇಳೆ ಅವರು ಭವಿಷ್ಯದ ಪ್ರಗತಿಗಾಗಿ ಕೈಗಾರಿಕಾ ವಲಯ ಡಿಜಿಟಲ್ ಮಾರ್ಗೋಪಾಯ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಡಿಜಿಟಲೀಕರಣಗೊಳ್ಳುವ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕಾಗಿದೆ ಎಂದು ಹೇಳಿದರು. 2018 ರಿಂದ ಭಾರತ ವಿಶ್ವದ 2ನೇ ಅತಿದೊಡ್ಡ ಉಕ್ಕು ರಾಷ್ಟ್ರವಾಗಿದೆ. 2021-22ನೇ ಸಾಲಿನಿಂದ ಕಚ್ಚಾ ಉಕ್ಕು ಉತ್ಪಾದನೆಯ ಪ್ರಮಾಣ ವಾರ್ಷಿಕವಾಗಿ 8% ವೃದ್ಧಿಯಾಗುತ್ತಿದೆ. ದೇಶೀಯ ಬೇಡಿಕೆ ಹೆಚ್ಚುತ್ತಿರುವ ಪರಿಣಾಮವಾಗಿ ಉಕ್ಕಿನ ಬಳಕೆಯ ಪ್ರಮಾಣ 13% ಏರಿಕೆಯಾಗಿದೆ ಎಂದು ತಿಳಿಸಿದರು. ಭಾರತದ ಉಕ್ಕಿನ ವಲಯ ಡಿಜಿಟಲೀಕರಣವನ್ನು ಒಂದು ಆಯ್ಕೆಯಾಗಿ ಸ್ವೀಕರಿಸಬಾರದು, ಬದಲಿಗೆ ಭವಿಷ್ಯದ ಬೆಳವಣಿಗೆ, ಸ್ಪರ್ಧಾತ್ಮಕತೆ ಮತ್ತು ಸುಸ್ಥಿರತೆಯ ಮೂಲಾಧಾರವಾಗಿ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್ ಮತ್ತಿತರ ಅತ್ಯಾಧುನಿಕ ತಂತ್ರಜ್ಞಾನಗಳು ಉಕ್ಕು ವಲಯವನ್ನು ಹೆಚ್ಚು ಸುರಕ್ಷಿತ, ಸದೃಢ ಮತ್ತು ಪರಿಸರ ಸ್ನೇಹಿಯನ್ನಾಗಿ ನಿರ್ಮಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಕೊಡುಗೆ ನೀಡುತ್ತವೆ. ಜಾಗತಿಕ ಉಕ್ಕು ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು. And 400 million tons by 2035. This expansion is being driven by strong domestic fundamentals. Technologies such as artificial intelligence, machine learning, industrial IoT, digital twins, robotics, and advanced data analytics are redefining steel manufacturing globally. Their adoption can significantly improve productivity.